ಗಾಳಿ ಗಾಳಿ. ಇವಾಗ ಹೆಂಗ್ ಜೋಡಿಸಿರ್ತಾರೆ ಹಂಗೆ ಇರುತ್ತೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನೋಡಿದ್ರು ಸೇಮ್ ಹಿಂಗೆ ಇರುತ್ತೆ. ತಗೊಂಡ್ರ ಇದನ್ನ ಅಲ್ಲಿ ಓಪನ್ ಮಾಡಿಸ್ಕೊಡಿ. ಏಯ್ ಮಕ್ಕೆಲ್ಲ ಆಡ್ತೈತೆ ನೋಡು ನೋಡು. ಡಿಮಾರ್ಟಲ್ಲಿ ಪಾಪ್ಕಾರ್ನ್ ತಂದಿದ್ದು ಅದನ್ನು ಮಾಡಿ ಹಂಗೆ ಬಿಸಾಕ್ಬಿಟ್ಟು ಹೋಗಿದ್ದೀವಿ. ಎಲ್ಲ ವೇಸ್ಟ್ ವೇಸ್ಟ್. ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಬೇಗನೆ ಬನ್ನಿ ಅಂದರು. ಇಷ್ಟೊತ್ತಾಯಿತು ನಾವು ಹೋಗೋದು, ಅಂದರೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿಸಿ ಹೋಗೋದ್ರಲ್ಲಿ. ಏನಮ್ಮ? ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು. ಸೊ ಅಲ್ಲಿ ಹೋದ್ಬಿಟ್ಟು ಸಿಗ್ತೀನಿ. ನಾನು ಕೃಷ್ಣ ಮಂದಿರದ ಹತ್ರ ಹೋದೆ. ಸೊ ನಾನು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಜನ ಎಲ್ಲ ಬಂದಿದ್ದರು. ಆ್ಯಂಡ್ ಇನ್ನೊಂದು ತುಂಬಾ ಆಫರ್ಸ್ ಬಿಟ್ಟಿದ್ರು. ನೆನ್ನೆಗಿನ್ನ ಪ್ರೈಸ್ ಎಲ್ಲ 100-200 ಕಡಿಮೆ ಮಾಡಿದರು ಅವರು. ನಾನು ಅದೇ ಅಂದ್ಕೊಂಡೆ, ನನಗೆ ಪ್ರೈಸೇ ಗೊತ್ತಾಗಲಿಲ್ಲ ಸೀರಿಯಸ್ಲಿ. ಯಾಕಂದರೆ ನಿನ್ನೆ ಒಂದು ಪ್ರೈಸ್ ಇತ್ತು, ಇವತ್ತೊಂದು ಪ್ರೈಸ್ ಇತ್ತು ಅಲ್ವಾ, ಹಾಗಾಗಿ. ಆ್ಯಂಡ್ ಇವತ್ತು ಸ್ಯಾರಿ ಎಕ್ಸ್ಪೋ ಕ್ಲೋಸ್ ಆಗುತ್ತೆ. ಆ್ಯಂಡ್ 12 ಗಂಟೆವರೆಗೂ ಓಪನ್ ಇರುತ್ತೆ ಶಾಪು. ಆಮೇಲೆ 2 ಗಂಟೆಗೆ ಇವರು ಚಾಮುಂಡೇಶ್ವರಿ ಪೂಜೆ ಇಟ್ಕೊಂಡಿದ್ದಾರೆ. ಸೊ ಪ್ರಸಾದ ಕೂಡ ಇರುತ್ತೆ 2 ಗಂಟೆಗೆ. ದಯವಿಟ್ಟು ಎಲ್ಲರೂ ಕೂಡ ಹೋಗಿ. ಸೊ 2 ಗಂಟೆಗೆ ಪ್ರಸಾದ ಇರೋದ್ರಿಂದ ಶಾಪು ಕ್ಲೋಸ್ ಇರುತ್ತೆ, ಮತ್ತೆ 4 ಗಂಟೆಗೆ ಓಪನ್ ಮಾಡ್ತಾರೆ. ಸ್ಟಾಕ್ ಎಲ್ಲ ಇವತ್ತು 9ನೇ ತಾರೀಕು ಸ್ಟಾಕ್ ಏನು ತರಿಸೋದಿಲ್ಲ, ಯಾಕಂದರೆ ನಿನ್ನೆನೇ ಎಲ್ಲ ಸ್ಟಾಕನ್ನು ತರಿಸಿದ್ದಾರೆ. ಸೊ ಇದು ಬಂದು ನಿನ್ನೆ ವಿಡಿಯೋ, ಹಾಗಾಗಿ ನಾನು ಹೋಗಿದ್ರಿಂದ ಪ್ರೈಸು ಸೀರಿಯಸ್ಲಿ ತುಂಬ ಕಮ್ಮಿ ಮಾಡಿದ್ದಾರೆ. ನಾನು ಅದೇ ಅನ್ಕೋತಿದ್ದೆ. ಆಮೇಲೆ ಎಷ್ಟೊಂದು ಆಫರ್ಸ್ ಇಟ್ಟಿದ್ದಾರೆ. ಆ ಕಡೆ ಫೋಲ್ಡಿಂಗ್ ಆಗಿರೋ ಸ್ಯಾರಿ ಎಲ್ಲ ಏನಲ್ಲಿ ಪ್ರೈಸ್ ಇದೆ ಅಲ್ಲಿ ಪ್ರೈಸ್ ಖಂಡಿತ ಇರೋದಿಲ್ಲ. 200-250 ಅಷ್ಟು ಕಡಿಮೆ ಮಾಡಿದ್ದಾರೆ ಪ್ರೈಸಸ್ನ. ಕಲಂಕರಿ ಬ್ಲೌಸ್ ಕೂಡ ಅಷ್ಟೇ, 950 ಇದ್ದಿದ್ದನ್ನ 900 ಏನೋ ಮಾಡಿದ್ದಾರೆ. ಸೊ ತುಂಬಾ ಕಡಿಮೆ ಮಾಡಿದ್ದಾರೆ. ಇವತ್ತು ಕೂಡ ಮಾಡ್ಬೋದು ಅನಿಸುತ್ತೆ. ನೆನೆ ಅಕ್ಕ ಹೇಳ್ತಿದ್ರು ನಾಳೆ ಇನ್ನೂ ಆಫರ್ಸ್ ಇದೆ ನೀತು ಅಂತ ಹೇಳಿ. ಸೊ ನೀವು ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಆ್ಯಂಡ್ ಅದಲ್ಲದೆ ನೀವು ಕೊಟ್ಟಿರೋ ಪ್ರೀತಿಗೆ ಅವರು ಸೀರಿಯಸ್ಲಿ ಆಫರ್ಸ್ ಕೊಟ್ಟೇ ಕೊಡ್ತಾರೆ. ಇವತ್ತು ಹೋಗಿ ವಿಸಿಟ್ ಮಾಡಿ. ಅಡ್ರೆಸ್ ಗೊತ್ತಲ್ಲ, KR ನಗರ್ ಸನ್ಯಾಸಿಪುರ ಪಾರ್ಕ್ ಆಪೋಸಿಟ್ ಕೃಷ್ಣ ಮಂದಿರದಲ್ಲಿ ಸ್ಯಾರಿ ಎಕ್ಸ್ಪೋ ನಡೀತಾ ಇರೋದು. ಸೊ ಬೇಗ ಹೋಗಿ ವಿಸಿಟ್ ಮಾಡಿ, ಇವತ್ತೇ ಕ್ಲೋಸ್ ಆಗೋದು. ಈ ಮಗ ಇಲ್ಲ ಎಸ್ ಇಲ್ಲ, ನಾನೇ ವೇರ್ ಮಾಡಿಲ್ವ ನೀತು? ನಾನು ಬೆಳಿಗ್ಗೆ ಹೋದವಳು ಒಂದು 4 ಗಂಟೆವರೆಗೂ ಇದ್ದೆ ನಾನು. ಸೀರಿಯಸ್ಲಿ ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಬರ್ತಾನೆ ಇದ್ರು. ಆಲ್ಮೋಸ್ಟ್ ನನಗಂತೂ ತುಂಬ ಜನ ಗೊತ್ತಿದ್ರು, ಯಾಕಂದರೆ ನಾನು KR ನಗರ ಅಲ್ವಾ, ಹಾಗಾಗಿ ಭೂಮಿ ಹಾಕೊಂಡು ಫ್ಯಾನ್ಸ್ ಎಲ್ಲ ಬಂದು, ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದು ಮಾತಾಡಿಸಿ ಸೆಲ್ಫಿ ಎಲ್ಲ ತೊಗೋತಾಯಿದ್ರು. ಆಗೆಲ್ಲ ಸ್ಯಾರಿ ನೋಡೋದು ಬಿಟ್ಟು ಅವರನ್ನೇ ನೋಡ್ತಾಯಿದ್ರು. ಸೊ ಇಲ್ಲಿ ಅಪ್ಪುನು ಮತ್ತು ಚಿಂಟು ಗೊಂಬು ಆಟಾಡ್ತಾಯಿದ್ರು. ನನ್ನ ಮಗಳು ಸಿಹಿ ಆರಾಮ್ಸಾಗಿ ಕೂತ್ಕೊಂಡು ಆಟಾಡ್ತಿದ್ಲು ಇಲ್ಲಿ. ಸೀರಿಯಸ್ಲಿ ನನಗಳು ಏನೂ ಓದನೆ ಕೊಡಲಿಲ್ಲ, ಆರಾಮ್ಸಾಗಿ ಆಟಾಡ್ತಿದ್ಲು ಅವಳು ಪಾಡುಗೆ ಅವಳು ಚಿಂಟು ಜೊತೆ ಮತ್ತು ಗೊಂಬು ಜೊತೆ. ಮತ್ತು ಅವಳು ಒಬ್ಬಳೇನೋ ಆಟಾಡ್ತಾಯಿದ್ಲು, ಯಾಕಂದರೆ ಅವಳು ಅವ್ರ ಥರ ಓಡಾಡ್ಕೊಂಡು ಆಡೋದಕ್ಕಾಗಲ್ವಲ್ಲ, ಹಾಗಾಗಿ. ಆ್ಯಂಡ್ ಅಪ್ಪು ಇವರಿಬ್ಬರನ್ನ ಆಟ ಆಡಿಸ್ತಾ ಇದ್ದ ಆ ಥರ ನೀರು ಕೊಟ್ಟು. ಅವಳು ನನಗೂ ಕೊಡು ಅಂದ್ಕೊಂಡು ಅವಳು ಅಲ್ಲಿ ಬಿಡ್ತಾನೆ ಇಲ್ಲ, ಗೊಂಬನು ಬಿಡ್ತಾನೆ ಇಲ್ಲ, ನನಗೂ ಕೊಡು ಅಂತ. ಇಬ್ಬರು ಎಳ್ದಾಡ್ಕೊಂಡು ಕುಡ್ಕೊಂಡು ಆಟ ಆಡ್ತಾಯಿದ್ರು. ನನಗೆ ಸೀರಿಯಸ್ಲಿ ಖುಷಿ ಆಯಿತು, ನನ್ನ ಮಗಳು ಪರವಾಗಿಲ್ಲ ಅಂತೇಳಿ. ಆದರೆ ಅವಳು ಬಾಯಿಗೆ ಹಾಕೊಂಡ್ಬಿಡ್ತಾಳೆ, ಅದೊಂದೇ ಹಿಂಸೆ ಅವಳ ಹತ್ರ ನನಗೆ. ಸೊ ಆಮೇಲೆ ನಮ್ಮ ಭೂಮಿ ಅಕ್ಕನೂ ಇವರು ಬಿಂದು ಅವ್ರೂ ಜೋಡಿಸ್ತಾನೆ ಇದ್ದಾರೆ. ಬಟ್ ಅವ್ರು ಎಷ್ಟೇ ಕ್ಲೀನ್ ಮಾಡಿ ಜೋಡಿಸಿದ್ರು ಕೂಡ ಹಂಗೆ ಇಡ್ತಾನೆ ಇರಲಿಲ್ಲ ಅವರು. ಈಗ ತಾನೇ ಜೋಡಿಸಿಡ್ತಾಯಿದ್ರು. ಅವ್ರು ಬಂದರೆ ಎಲ್ಲ ಕಿತ್ತಿ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಹಾಕ್ಬಿಡ್ತಾಯಿದ್ರು. ಸೀರಿಯಸ್ಲಿ ತುಂಬ ಕಷ್ಟ ಇದು, ನೋಡ್ಕೊಳ್ಳೋರಿಗೆ ಗೊತ್ತಾಗುತ್ತೆ. ಯಾಕಂದರೆ ನಾವು ಇವಾಗ ಮೈಕಲ್ಲಿ ಹೇಳಿದ್ದನ್ನು ವಿತಿನ್ ಸೆಕೆಂಡಲ್ಲಿ ಅದೇ ಥರ ಮಾಡ್ತಾರೆ. ನಾವು ಏನು ಹೇಳಿದ್ರು ಕೂಡ ಈ ಸ್ಕೂಲ್ಗಳಲ್ಲಿ ಸರ್ಗಳು ಹೇಳಿದಾಗ ನಾವು ಹಂಗೆ ಮಾಡ್ತಿದ್ವಲ್ಲ ಮಕ್ಕಳುಗಳು, ಆ ಥರ ಸೀರೆನ ತೆಗಿಬೇಡಿ ಅಂದರೆ ಫುಲ್ಲು ಬಿಚ್ಚಿಗೆ ಬದ್ರಿಕು ಹಂಗೆ ಮಡ್ಚ್ಬಿಟ್ಟು ಅದರೊಳಕ್ಕೆ ಮುದ್ರಬಿಟ್ಟು ಹೊಂಟೋಯ್ತಾ ಇರ್ತಾರೆ. ಯಪ್ಪ ಎಷ್ಟು ಕಷ್ಟ ಗೊತ್ತಾ. ನಾನು ಒನ್ ಡೇ ಇದ್ನಲ್ಲ, ನಂಗೆ ಅದ್ರ ಅನುಭವ ಆಯಿತು ತುಂಬ ಚೆನ್ನಾಗಿ.
ಆಮೇಲೆ ನಾನು 4 ಗಂಟೆವರೆಗೂ ಇದ್ದೆ, ಅನೌನ್ಸ್ಮೆಂಟ್ ಎಲ್ಲ ಮಾಡಿಕೊಂಡು. ಆಮೇಲೆ ಅರ್ಷಿ ಬಂದಳು. ಅವಳು ನಾನು ಇದ್ದೀನಿ ಅಂತ ಗೊತ್ತಿಲ್ಲ, ಅವಳು ಅನ್ಎಕ್ಸ್ಪೆಕ್ಟೆಡಾಗಿ ಸ್ಯಾರಿ ತೊಗೊಳ್ಳೋಣ ಅಂತ ಬಂದಿದ್ದು. ಸೊ ಅವಳಿಗೆ ಒಂದು ಸ್ಯಾರಿ ತೊಗೊಂಡು ನನ್ನ ಕಡೆಯಿಂದ ಒಂದು ಆಫರ್ಸಲ್ಲಿ ಅವಳಿಗೆ ಬಿಲ್ಲು ಕೂಡ ಸ್ವಲ್ಪ ಕಡಿಮೆ ಮಾಡಿಸಿ ಆಮೇಲೆ ನಾನು ಕೂಡ ಹೊರಡ್ತೀನಿ. ಯಾಕಂದರೆ ನಾನು ಮೈಸೂರಿಗೆ ಹೋಗಬೇಕಿತ್ತಲ್ಲ, ಹಾಗಾಗಿ ಅಕ್ಕ ನಾನು ಅವಳ ಜೊತೆನೇ ಹೊರಡ್ತೀನಿ ಅಂತ ಹೇಳಿದೆ. ಆಮೇಲೆ ಸರಿ ಏನಿತ್ತು ಇಷ್ಟೊತ್ತಿಗೆ ಇದ್ದಲ್ಲ ಅಂತ ಹೇಳಿ ಅವರೂ ಕೂಡ ಕಲಿಸ್ಕೊಟ್ರು. ನಾನು ಮನೆಗೆ ಬಂದು ಸಿಕ್ಕಾಪಟ್ಟೆ ನಂಗೆ ತಲೆನೋಯ್ತಾಯಿತ್ತು, ಕಾಫಿ ಕುಡಿತಾಯಿದ್ದೆ. ಆ್ಯಂಡ್ ನಮ್ಮ ಅಮ್ಮನೂ ಕೂಡ ಊರಿಗೆ ಹೊಂಟೋಯ್ತಾರೆ ಅಂತ ಹೇಳಿ ಅವಳ ಜೊತೆ ಆಟ ಆಡ್ತಾಯಿದ್ರು, ಸಿಹಿ ಜೊತೆ. ಸಿಹಿ ಏಯ್ ಮಕ್ಕೆಲ್ಲ ಆಡ್ತೈತೆ ನೋಡು ನೋಡು. ಸ್ಮೈಲ್ ಸ್ಮೈಲ್ ನೋಡ್ರಿ ನಮ್ಮ ಪಾಪದು. ಏನು ಸ್ಮೈಲು? ಹೊಡಿತೀನಿ. ಪಾಪು ಶೀತ ಆಯ್ತದೆ, ಸುಮ್ಮನಿರು. ನೋಡಿ ನನ್ನ ಮಗಳು ನೀರಲ್ಲಿ ಆಟ ಆಡ್ತಾವಳೆ. ತೊಳ್ಕೊಂಡಿನಿ ಹೋಗಿ. ನಾವು ಅಲ್ಲಿಂದ ಬಂದು ಕಾಫಿ ಕುಡಿದು ಸ್ವಲ್ಪ ತೀಚೆ ಕೂತಿದ್ವಿ. ಏನೇ ಅದು? ಗೈಸ್ ಮನೆಗೆ ಬಂದ್ವಿ ನಾವು. ಸೊ ಬರೋ ಪ್ಲ್ಯಾನ್ ಇರಲಿಲ್ಲ, ಅಂದರೆ ಹೋಗಬೇಕು ಅಂದ್ಕೊಂಡೆ, ಅಲ್ಲಿಂದ ಹೊರಟೆ. ಅರ್ಷಿ ಬಂದಲಲ್ಲ ಅಂತ ಅರ್ಷಿ ಇದೆ. ಆಮೇಲೆ ಯಾಕೋ ಏನಕ್ಕೆ ಹೋಗೋದು ಬೇಡ ಅಂದ್ಕೊಂಡು ಸುಮ್ಮನಾದೆ. ಬಟ್ ಆಮೇಲೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಬಂದೆ. ಸೊ ಇವಾಗ ಅಡುಗೆ ಏನಾದರೂ ಮಾಡಬೇಕು, ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ಲ. ಫುಲ್ ಪಾತ್ರೆ ಎಲ್ಲ ಒಂದು ಲಾಟ್ ಬಿದ್ದೈತೆ, ಪಾತ್ರೆ ಬೆಳಬೇಕು, ಬಟ್ಟೆ ಎಲ್ಲ ಹಂಗಂಗೆ ಹಾಕ್ಬಿಟ್ಟು ಹೋಗಿದ್ದೀನಿ. ಸೊ ಬಟ್ಟೆ ಎಲ್ಲ ಮಾಡಿಸ್ಬೇಕು, ತುಂಬಾ ಕೆಲಸ ಐತೆ. ಸೊ ಪಾತ್ರೆ ಎಷ್ಟೈತೆ ಗೊತ್ತಾ, ಬನ್ನಿ ತೋರಿಸ್ತೀನಿ. ಪಾತ್ರೆ ಎಷ್ಟೊಂದು ಬಿದ್ದೈತೆ ನೋಡಿ. ಬೆಳಿಗ್ಗೆ ಬಂದು ಮ್ಯಾಗಿ ಮಾಡ್ಕೊಂಡು ತಿನ್ಕೊಂಡು ಹೋಗಿರೋದು. ಸೊ ಪಾತ್ರೆ ಎಲ್ಲ ಇಷ್ಟು ಬಿದ್ದಿದೆ, ಬೆಳಗ್ಗೆಕ್ಕಿಷ್ಟು ಕೂಡ. ಅಡುಗೆ ಮಾಡಬೇಕು, ಏನು ಮಾಡೋದು ಕಾಣೆ. ಡಿಮಾರ್ಟಲ್ಲಿ ಪಾಪ್ಕಾರ್ನ್ ತಂದಿದ್ದೋ, ಅದನ್ನು ಮಾಡಿ ಹಂಗೆ ಬಿಸಾಕ್ಬಿಟ್ಟು ಹೋಗಿದ್ದೀವಿ. ಎಲ್ಲ ವೇಸ್ಟ್. ಸಾರು ಓಪನ್ ಮಾಡು. ಗೈಸ್ ನಾನು ಬಂದು ರೈಸು ಮತ್ತು ಬೇಳೆ ಸಾಂಬಾರು ಮಾಡಿದ್ದೀನಿ. ಅಂದರೆ ತರಕಾರಿ ಎಲ್ಲ ಏನೂ ಇಲ್ಲ. ಊಟ ಮಾಡೋಣ ಅಂದ್ಕೊಂಡ್ರೆ ನನ್ನ ಮಗಳು ಬಂದು ತಟ್ಟೆಯಲ್ಲಿ ಕುತ್ಕೊಂಡು ಈ ರೀತಿ ಆಟಾಡ್ತಾ ಇದ್ದಾಳೆ. ಇಲ್ಲಿ ನೋಡಿ, ತಟ್ಟೆಯಲ್ಲಿ ಕುತ್ಕೊಂಡು ತಟ್ಟೆಯಲ್ಲಿ ಕುತ್ಕೊಂಡು ಆಟಾಡ್ತಾರೆ ಯಾರಾದರೂ? ಓ ಇದು ಪಾಪ ಇದೇನಿದು? ಎಷ್ಟು ಟೈಮು ಮಲ್ಕಳ್ದೆ? ಹಾಂ ಮಲ್ಕಳ್ದೆ, ಏನು ನಿನ್ನ ಆಟ? ನಾವು ವಾಟರ್ ಬಾಟಲಲ್ಲಿ ನೀರು ಕುಡಿಯೋದು ಗಸ್. ಇದು ನನ್ನ ಬಾಟಲು, ಇದು ಸಂಜು ಬಾಟಲು. ಸಾರು ಅಂದರೆ ಎಲ್ಲ ಹಾಕ್ಬಿಟ್ಟು ಒಟ್ಟಿಗೆ ಕುಚ್ಬಿಟ್ಟೆ ಬೇಗ ಆಗಲಿ ಅಂತ ಮುಟ್ಬಿಡ್ತಾಳೆ ಅವಳು. ಸೊ ರೈಸ್ಗೂ ಕೂಡ ಇಟ್ಟಿದ್ದೀನಿ. ನನ್ನ ತಟ್ಟೆ ಅವಳತ್ಕೋ ಕೂತೋಳೆ, ಬೇರೆ ತರಬೇಕೀಗ. ಪಾತ್ರೆನೂ ಬೆಳಗಲಿಲ್ಲ, ಬೆಳಗಬೇಕು. ಗೈಸ್ ಇದು ದೊಡ್ಡ ಮನೆ ಆಗಿರೋದ್ರಿಂದ, ಆಮೇಲೆ ರೂಮಲ್ಲಿ ನಾವು ಬೆಡ್ ಮೇಲೇನೂ ಮಲ್ಕೊಳ್ಳಲ್ಲ, ಹಾಲಲ್ಲೇ ಮಲಗೋದು. ಯಾಕಂದರೆ ಸಿಹಿ ಬಿದ್ದುಬಿಡ್ತಾಳೆ ಅಂತ. ಸೊ ಇವಾಗ ನಾನು ಹೋಗಿ ತಟ್ಟೆ ತಗೊಬರ್ತೀನಿ. ಫುಲ್ ತಟ್ಟೆ ಸ್ಟ್ಯಾಂಡಲ್ಲಿ ತಟ್ಟೆ ಎಲ್ಲ ಕಾದು. ಬಟ್ಟೆ ಎಲ್ಲ ಸಿಹಿದಲ್ಲೇ ಒಣಗಾಕ್ಬಿಟ್ಟು ಹೋಗಿದ್ದೀನಿ. ಸಿಹಿ ಗೈಸ್, ಇದು ಗೊಂಬುದು ಪ್ಯಾಂಟು. ಅಲ್ಲಿ ಹೋಗಿದ್ವಲ್ಲಾಗ ಗೊಂಬು ಪ್ಯಾಂಟ್ ಹಾಕ ಬಂದವಳೆ. ಅಲ್ಲಿ ಪಾಪು ನೋಡಿ ತಟ್ಟೆ ಮೇಲೆ. ಮಕ್ಕಳು ಆಟನೇ ಚಂದ. ಅವಳೆ ತಿರ್ಕತ್ತವಳೆ, ಏನು ಚೆನ್ನಾಗಿ ತಿರುಗ್ತವಳು ನೋಡು. ಹಾಂ ನೋಡಿ, ಕರೆಕ್ಟಾಗಿ ಅಲ್ಲಿಗೆ ಕೂರ್ತಾ ಇಲ್ಲ ಅವಳು. ಕೂತ್ಬಿಟ್ಟು ತಿರುಗಬೇಕು ಅವಳು. ಸೊ ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಇನ್ಮೇಲಿಂದ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನಪ್ಪ ಇವರು ಪ್ರತಿ ವೀಡಿಯೋಸಲ್ಲೂ ಹಿಂಗೆ ಹೇಳ್ತಾರೆ, ಆದರೆ ಕಂಪ್ಲೀಟಾಗಿ
ವಿಡಿಯೋ ಮಾಡಲ್ಲ ಅಂತ ಹೇಳಿ ಅನ್ಕೋತೀರಾ. ಸೊ ಇಲ್ಲ, ಇವಾಗ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಸ್ವಲ್ಪ ಏನೋ ಬೇರೆ ಬೇರೆ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.